ವೆಲ್ಕಮ್ ಟು ವಿದ್ಯಾಪಥ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ನಂತರ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ಬಿಟ್ಟಾಗ್ತಕ್ಕಂಥದ್ದು. ಮೊದಲನೇ ಪ್ರಶ್ನೆ, ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಸಂಧಿಸುವಂತಹ ಸ್ಥಳ ಅಂತ ಕೊಟ್ಟಿದ್ದಾರೆ. ಇದು ಪಾಲ್ಘಾಟ್ ಪಾಸ್ನಲ್ಲಿ ಸಂಧಿಸ್ತಕ್ಕಂಥದ್ದಾಗಿದೆ. ಎರಡನೇ ಪ್ರಶ್ನೆ, ಸುಂದರಿ ವೃಕ್ಷಗಳು ಕಂಡುಬರುವ ಕಾಡುಗಳು ಮ್ಯಾಂಗ್ರೋವ್ ಕಾಡುಗಳಲ್ಲಿ ಕಂಡುಬರ್ತಾವೆ. ಮೂರನೇ ಪ್ರಶ್ನೆ, ಋತುಗಳ ವೈವಿಧ್ಯತೆ ಹೆಚ್ಚಾಗಿ ಕಂಡುಬರುವ ಪ್ರದೇಶ ಯಾವುದು? ಮಧ್ಯ ಅಕ್ಷಾಂಶ ಪ್ರದೇಶ. ಅಂತರ್ ಉಷ್ಣವಲಯದ ಸಂಧಿಕ್ಷೇತ್ರ ವಾಣಿಜ್ಯ ಮಾರುತಗಳ ಸಂಧಿಕ್ಷೇತ್ರ ಆಗಿರ್ತಕ್ಕಂಥದ್ದು. ಹಿಮಾಲಯದ ಪಶ್ಚಿಮ ಮತ್ತು ಪೂರ್ವ ತುದಿಗಳು ಯಾವುವು ಅಂತ ಕೊಟ್ಟಿದ್ದಾರೆ? ನಂಗ ಪರ್ವತ ಮತ್ತು ನಾಮ್ಚ ಪರ್ವ. ಆರನೇ ಪ್ರಶ್ನೆ, ಡೂನ್ಗಳು ಎಲ್ಲಿ ಕಂಡುಬರುತ್ತವೆ ಅಂತ ಕೊಟ್ಟಿದ್ದಾರೆ? ಶಿವಲೆಕ್ನಲ್ಲಿ ಕಂಡುಬರ್ತಕ್ಕಂಥದ್ದು. ಏಳನೇ ಪ್ರಶ್ನೆ, ಭಾರತದಲ್ಲಿ ನೀರಾವರಿ ಹಂಚಿಕೆಯಾಗಿರುವ ನೀರಾವರಿ ವಿಧಗಳ ಸರಿಯಾದ ಅವರೋಹಣ ಕ್ರಮ ಬರೆಯಿರಿ ಎಂದು ಕೊಟ್ಟಿದ್ದಾರೆ. ಬಾವಿ ನೀರಾವರಿ, ಕಾಲುವೆ ನೀರಾವರಿ, ಕೆರೆ ನೀರಾವರಿ. ನೆಕ್ಸ್ಟು, ಜುನಾಗಢ ಶಾಸನವು ಸುದರ್ಶನ ಕೆರೆಯನ್ನು ಯಾರು ನಿರ್ಮಿಸಿದರು ಅಂತ ತಿಳಿಸುತ್ತದೆ? ಚಂದ್ರಗುಪ್ತ ಮೌರ್ಯ ನಿರ್ಮಿಸಿದೆ ಎಂದು ಜುನಾಗಢ ಶಾಸನ ತಿಳಿಸ್ತಕ್ಕಂಥದ್ದು. ಇನ್ನು 9ನೇ ಪ್ರಶ್ನೆ, ಗಿರ್ನಾರ್ ಪ್ರಶಸ್ತಿಯು ಯಾವ ಒಂದು ದೊರೆಗೆ ಅಥವಾ ರಾಜನಿಗೆ ಮಹಾಕ್ಷತ್ರಪ ಎಂಬ ಬಿರುದಿತ್ತು ಎಂದು ಕೊಟ್ಟಿದ್ದಾರೆ? ರುದ್ರ ದಮನ್ ಅವರಿಗೆ. ಮೆಹರೌಲಿ ಸ್ತಂಭ ಶಾಸನವು ಯಾವ ಒಂದು ರಾಜನ ಸಾಹಸ ಕಾರ್ಯಗಳನ್ನು ವಿವರಿಸುತ್ತಾ ರಾಜ ಚಂಡನೆಂದು ಸಂಬೋಧಿಸಿದೆ ಅಂತ ಕೊಟ್ಟಿದ್ದಾರೆ? 2ನೇ ಚಂದ್ರಗುಪ್ತ. ಕಾಲಾರಕ್ಕೆ ಕಾರಣವಾಗುವ ಸೂಕ್ಷ್ಮಾಣು ವಿಬ್ರಿಯೋ ಕಾಲರೆ. ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಬಾರ್ಡ್ ಇದು ಸ್ಥಾಪನೆಯಾಗಿದ್ದು ಜುಲೈ 12, 1982. ಡಿ.ಎಂ. ನಂಜುಂಡಪ್ಪ ಅವರ ನೇತೃತ್ವದ ಒಂದು ಪ್ರಾದೇಶಿಕ ಅಸಮತೋಲನ ನಿವಾರಣಾ ಒಂದು ಸಮಿತಿಯ ವರದಿ ಪ್ರಕಾರ ಕರ್ನಾಟಕದಲ್ಲಿ ತೀರಾ ಹಿಂದುಳಿದ ತಾಲೂಕುಗಳು 39. ಇತ್ತೀಚೆಗೆ ಸಂಶೋಧನೆ ಪ್ರಕಾರ ಪಾಲಿಶ್ ಮಾಡಿದ ಅಕ್ಕಿಯನ್ನು ಸೇವಿಸುವ ತಾಯಂದಿರ ಇದೇ ಹಾಲಿನಲ್ಲಿ ವಿಟಮಿನ್ ಬಿ ವನ್ನು ಕೊರತೆ ಇರತಕ್ಕಂಥದ್ದು. ಗ್ಯಾಂಬಿಟ್ ಇದು ಚೆಸ್ ಆಟಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪದ. ಭಾರತದ ಕೇಸರಿ ಪ್ರಶಸ್ತಿ ನೀಡುವುದು ರೆಸ್ಲಿಂಗ್ ಅವರಿಗೆ. ರೆಸ್ಲಿಂಗ್ ಅಂತೇಳಿ ಭಾರತದ ಕೇಸರಿ ಕರೀತಾರೆ. HTTP ಅಂದರೆ ಹೈಪರ್ ಟೆಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಆಗಿರ್ತಕ್ಕಂಥದ್ದು. ಅದಾದ ನಂತರ ಕ್ಲಾಸ್ನ ಒಂದು ಸಂಸ್ಕೃತ ರೂಪ ಕಂಪ್ಯೂಟರ್ ಲಿಟ್ರೇಚರಿ ಆ್ಯಂಡ್ ಸ್ಟಡೀಸ್ ಇನ್ ಸ್ಕೂಲ್. ದ್ವಿತೀಯ ಒಂದು ಮೆಮೊರಿ CD-ROM ಆಗಿರ್ತಕ್ಕಂಥದ್ದು. ಕಂಪ್ಯಾಕ್ಟ್ ಡಿಸ್ಕ್ ರೀಡ್ ಓನ್ಲಿ ಮೆಮೊರಿ ಅಂತ ಕರೀತಾರೆ. ಫುಟ್ ಲೂಸ್ ಇಂಡಸ್ಟ್ರೀಸ್ ಅಂದರೆ ಸ್ಥಳೀಯ ಸೌಲಭ್ಯವನ್ನು ಗಣನೆಗೆ ತೆಗೆದುಕೊಳ್ಳದೆ ಎಲ್ಲಿಯಾದರೂ ಸ್ಥಾಪಿಸಬಹುದಾದ ಕೈಗಾರಿಕೆಯಾಗಿದೆ. ಸಬ್ಸಿಡಿ ಅಂದರೆ ನಿಶ್ಚಿತ ಕಾರ್ಯ ಮತ್ತು ಉತ್ಪಾದನೆ ಪ್ರಕ್ರಿಯೆ ಒಂದು ಪ್ರೋತ್ಸಾಹಿಸಲು ನೀಡುವಂಥ ಸಹಾಯಧನವನ್ನು ಸಬ್ಸಿಡಿ ಅಂತ ಕರೀತಾರೆ. ನೆಕ್ಸ್ಟ್ ಪ್ರಶ್ನೆ, ವಿದೇಶಿ ವಿನಿಮಯ ಸಂಗ್ರಹಕ್ಕೆ ಚಿನ್ನ, ವಿದೇಶಿ ಕರೆನ್ಸಿ ಹಾಗೂ ವಿಶೇಷ ಪಾವತಿಸಿ ಒಂದು ಹಕ್ಕು ಕೂಡ ಆಗಿರತಕ್ಕಂಥದ್ದು. 23ನೇ ಪ್ರಶ್ನೆ, ಸತಿ ಪದ್ಧತಿಯ ಬಗ್ಗೆ ತಿಳಿಸುವಂತಹ ಗುಪ್ತರ ಶಾಸನ ಹೆರಾನ್ ಶಾಸನ. ಗುಪ್ತರ ಅವಧಿಯಲ್ಲಿ ಇದ್ದ ಗ್ರಾಮದ ಅಧಿಕಾರಿಗಳು ಯಾರಾಗಿದ್ದರು ಅಂತ ಕೊಟ್ಟಿದ್ದಾರೆ? ಇದಕ್ಕೆ ಸರಿ ಉತ್ತರ ಆಪ್ಷನ್ ಬಿ, ಭೋಜಕ್ ಆಗಿದ್ದರು. 20ನೇ ಪ್ರಶ್ನೆ, ಮೊದಲ ಬಾರಿಗೆ ಹುಣಾರ್ ದಾಳಿ ಯಾವ ಒಂದು ಗುಪ್ತರ ಸರ್ಕಾರದಲ್ಲಿ ನಡೆಯಿತು? ಕುಮಾರಗುಪ್ತನ ಕಾಲದಲ್ಲಿ ಹುಣಾರ್ ದಾಳಿ ನಡೆದಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ, ಗಯಾದಲ್ಲಿ ಬುದ್ಧ ಒಂದು ದೇವಾಲಯವೊಂದನ್ನು ನಿರ್ಮಿಸಲು ಶ್ರೀಲಂಕಾದ ಆಡಳಿತಗಾರನಾದ ಮೇಘ ವರ್ಮ ಅವರಿಗೆ ಅನುಮತಿ ನೀಡಿದ ಗುಪ್ತಾರಸ ಸಮುದ್ರಗುಪ್ತ. ಉತ್ತರ ಭಾರತದ ಹಿಂದೂ ಲೂಥರ್ ಎಂದು ಕರೆಯುವುದು ಈಶ್ವರಚಂದ್ರ ವಿದ್ಯಾಸಾಗರ್ ಅವರನ್ನು. 22ನೇ ಪ್ರಶ್ನೆ, ಪ್ಯಾಂಗ್ ಲಾಪ್ಸೋಲ್ ಯಾವ ರಾಜ್ಯದ ಆಚರಿಸುವ ಹಬ್ಬ ಅಂತ ಕೊಟ್ಟಿದ್ದಾರೆ? ಸಿಕ್ಕಿಂ. 29ನೇ ಪ್ರಶ್ನೆ, ಸುದ್ದಿಯಲ್ಲಿದ್ದ ಮಿಯಾವಾಕಿ ಎಂಬುದು ಸಸ್ಯಗಳ ನೆಡುವಂತಹ ವಿಧಾನವನ್ನು ಮಿಯಾವಾಕಿ ಅಂತ ಕರೀತಾರೆ. 30ನೇ ಪ್ರಶ್ನೆ, ಪಾರ್ಟಿಸಿಪೇಟರಿ ನೋಟ್ಸ್ಗಳು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದ ಕೊಟ್ಟಿದ್ದಾರೆ? ಆಪ್ಷನ್ ಬಿ, ವಿದೇಶಿ ಹೂಡಿಕೆಗಳ ಒಂದು ಸಂಸ್ಥೆಗಳು. ತಾರಾಪುರ ಸಮಿತಿ ಇದು ಯಾವುದಕ್ಕೆ ಸಂಬಂಧಿಸಿದೆ? ಇದು ಬಂಡವಾಳ ಖಾತೆಯ ಪೂರ್ಣ ಪರಿವರ್ತನೀಯತೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಕೋಪಾಕ ಬಾನ ಬೀಚ್ ಎಲ್ಲಿದೆ? ಇದು ರಿಯೋ ಡಿ ಜೆನೇರೋ ಇರತಕ್ಕಂಥದ್ದು. ಮನುಷ್ಯನ ದೇಹದಲ್ಲಿ ಅಪೆಂಡಿಕ್ಸ್ ಯಾವ ಒಂದು ಅಂಗಕ್ಕೆ ಜೋಡಿಸಲ್ಪಟ್ಟಿದೆ ಅಂತ ಕೊಟ್ಟಿದ್ದಾರೆ? ದೊಡ್ಡ ಕರಳಿಗೆ ಅಪೆಂಡಿಕ್ಸು ಜೋಡಿಸಲ್ಪಟ್ಟಿರ್ತಕ್ಕಂಥದ್ದು. ಇನ್ನು ಪೀಚರ್ ಪ್ಲಾಂಟನ್ನು ಎಂದು ಊಜಿಗಿಡ ಯಾವ ಭಾಗದ ರೂಪಾಂತರ ಆಗಿರ್ತಕ್ಕಂಥದ್ದು? ಇದು ಎಲೆಯ ಒಂದು ರೂಪಾಂತರ. ಬೆಳಕನ್ನು ಸಸ್ಯಗಳು ತೀವ್ರವಾಗಿ ಹೀರಿಕೊಳ್ಳುತ್ತವೆ ಅಂತ ಕೊಟ್ಟಿದ್ದಾರೆ? ಕೆಂಪು ಮತ್ತು ನೀಲಿ ಬೆಳಕನ್ನು ಹೀರಿಕೊಳ್ಳತಕ್ಕಂಥದ್ದು. ಮನುಷ್ಯ ದೇಹದಲ್ಲಿನ ಯಾವ ಹಾರ್ಮೋನು ರಕ್ತದ ಕ್ಯಾಲ್ಸಿಯಂ ಹಾಗೂ ಫಾಸ್ಫೇಟ್ಗಳನ್ನು ನಿಯಂತ್ರಿಸುತ್ತದೆ ಅಂತ ಕೊಟ್ಟಿದ್ದಾರೆ? ಪ್ಯಾರಾಥೈರಾಯ್ಡ್ ಹಾರ್ಮೋನನ್ನು ನಿಯಂತ್ರಿಸ್ತಕ್ಕಂಥದ್ದು. ಓಕೆನಾ, ಇದು ರಕ್ತದ ಕ್ಯಾಲ್ಸಿಯಂ ಹಾಗೂ ಫಾಸ್ಫೇಟ್ಗಳನ್ನು ನಿಯಂತ್ರಿಸುವಂತಕ್ಕಂಥ ಹಾರ್ಮೋನ್ ಆಗಿದೆ. ನೆಕ್ಸ್ಟ್ 37ನೇ ಪ್ರಶ್ನೆ, ಪರಿವರ್ತನ ಮಂಡಲ ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಕಡಿಮೆ ಆಗುತ್ತಾ ಹೋಗುತ್ತದೆ. ಓಕೆನಾ. ನೆಕ್ಸ್ಟ್ ಪ್ರಶ್ನೆ ಒಂದೇ ಮಾತ್ರ ಸರಿಯಾಗಿದೆ. 38ನೇ ಪ್ರಶ್ನೆಯಲ್ಲಿ ನೋಡಿದ್ರೆ, ಸಾಗರ ಅಥವಾ ಸಮುದ್ರ ಒಂದು ಕಿರಿದಾದ ನೀಲ ಭಾಗವಾಗಿದ್ದು ಭೂ ಭಾಗದೊಳಗೆ ಚಾಚಿರುವುದನ್ನು ಕಾರಿ ಅಥವಾ ಗಲ್ಫ್ ಎನ್ನುವರು. ಇದು ಕೂಡ ಸರಿಯಾಗಿದೆ. ಪ್ರಾಯಶಃ ಭೂಭಾಗದಿಂದ ಸುತ್ತುವರಿಯಲ್ಪಟ್ಟ ಅರ್ಧ ವೃತ್ತಾಕಾರದ ಸಮುದ್ರ ಭಾಗವಾಗಿರುವುದನ್ನು ಕೊಲ್ಲಿ ಅಥವಾ ಬೇ ಎಂದು ಕರೆಯುತ್ತಾರೆ. ಎರಡೂ ಕೂಡ ಸರಿಯಾಗಿರ್ತಕ್ಕಂಥ ಉತ್ತರಗಳಾಗಿವೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಯಾಕಂದರೆ ಇದು ರಿವಿಷನ್ ಕ್ಲಾಸ್ ಆಗಿರುತ್ತೆ. ಓಕೆನಾ. ವಾಯುಗೋಳದ ಮುಖ್ಯ ಅನಿಲಗಳ ಪ್ರಮಾಣದ ಇಳಿಕೆ ಕ್ರಮದಲ್ಲಿ ಜೋಡಿಸಿ ಅಂತ ಕೊಟ್ಟಿದ್ದಾರೆ. ಸಾರಜನಕ,
ಅದರ ನಂತರ ಆಮ್ಲಜನಕ, ಆರ್ಗಾನ್, ಇಂಗಾಲದ ಡೈಆಕ್ಸೈಡ್, ಅದರ ಉತ್ತರ ಕೊನೆಯದಾಗಿ ಓಜೋನ್ ಬರ್ತಕ್ಕಂಥದ್ದು. ಇನ್ನು 40ನೇ ಪ್ರಶ್ನೆ, ಲೈಂಗಿಕ ಕ್ರಿಯೆಯ ಒಂದು ಸಾಂದರ್ಭಿಕವಾಗಿ ನಡೆದ 72 ಗಂಟೆಯೊಳಗೆ ಬಳಸಿದ ಗರ್ಭಧಾರಣೆಯನ್ನು ಪರಿಣಾಮಕಾರಿಯಾಗಿ ತಡೆಯಬಲ್ಲದು ಎಂದು ಕೊಟ್ಟಿದ್ದಾರೆ. ಪ್ರೊಜೆಸ್ಟೆರಾನ್ ಮತ್ತು ಎಸ್ಟ್ರೋಜನ್ ಸಂಯೋಜನೆ. ಒಳನೆಲೆ ಸಂರಕ್ಷಣಾ ವಿಧಾನಗಳಲ್ಲಿ ಸೇರ್ಪಡುವುದಿಲ್ಲ ಎಂದು ಕೊಟ್ಟಿದ್ದಾರೆ. ಬೊಟಾನಿಕಲ್ ಗಾರ್ಡನ್ ಇದು ಒಳನೆಲೆ ಸಂರಕ್ಷಣಾ ವಿಧಾನಗಳಲ್ಲಿ ಸೇರುವುದಿಲ್ಲ. ಓಕೆನಾ. ಇದನ್ನು ಎಕ್ಸಿಟ್ ಅಂತ ಕರಿತೀವಿ. ಇನ್ಸಿಟ್ ಅಂದರೆ ಅಭಯಾರಣ್ಯ, ಜೀವಗಳ ಮೀಸಲು ತಾಣ, ರಾಷ್ಟ್ರೀಯ ಉದ್ಯಾನವನ. ಈ ಒಂದು ಆಹಾರ ಸರಪಳಿಯಲ್ಲಿ ಸಾಧ್ಯವಾಗಬಹುದಾದ ಕೊಂಡಿ ಎಮ್ಮನ್ನು ಗುರುತಿಸಿ ಕೊಟ್ಟಿದ್ದಾರೆ. ಇಲ್ಲಿ ಕಪ್ಪೆ ಬರ್ತಕ್ಕಂಥದ್ದು. ಓಕೆನಾ. ಕೀಟವನ್ನು ಕಪ್ಪೆ ತಿನ್ನುತ್ತದೆ, ಅದಕ್ಕೆ ಎಮ್ಮ ಸ್ಥಾನದಲ್ಲಿ ಕಪ್ಪೆ ಬರುತ್ತೆ. ನೆಕ್ಸ್ಟ್ ಪ್ರಶ್ನೆ, ಭಾರತೀಯರು ತಮ್ಮ ಸಾರ್ವಭೌಮತ್ವಕ್ಕಾಗಿ ಬ್ರಿಟಿಷ್ ರಾಜಸತ್ತೆಯ ಹೆಸರಿನಲ್ಲಿ ಪಡೆದಿದ್ದಾರೆಯೇ ವಿನಃ ಅವರ ಸ್ವಂತ ಹಕ್ಕಲ್ಲ ಎಂದು ಹೇಳುವ ಮೂಲಕ ಯಾವ ಒಂದು ಕಾಯ್ದೆಯು ಭಾರತದ ಒಂದು ರಾಜಕೀಯ ಹಕ್ಕುಗಳನ್ನು ನಿರ್ಣಾಯಕವಾಗಿ ಮೊಟಕುಗೊಳಿಸಿತು ಅಂತ ಕೊಟ್ಟಿದ್ದಾರೆ. 1784ರ ಕ್ವಿಟ್ಸ್ ಇಂಡಿಯಾ ಕಾಯ್ದೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಒಂದು ಬರಡು ಪ್ರದೇಶವನ್ನು ಅತಿಕ್ರಮಿಸಿ ಪರಿಸರ ಅನುಕ್ರಮಣೆಯನ್ನು ಪ್ರಾರಂಭಿಸುವ ಜೀವಿಗಳನ್ನು ಹೀಗೆಂದು ಕರೆಯಲಾಗುತ್ತೆ ಎಂದು ಕೊಟ್ಟಿದ್ದಾರೆ. ಆದ್ಯ ಪ್ರವರ್ತಕ ಪ್ರಭೇದ ಅಂತೇಳಿ ಕರೀತಾರೆ. ನೆಕ್ಸ್ಟ್ ಪ್ರಶ್ನೆ, 1833ರ ಚಾರ್ಟರ್ ಕಾಯ್ದೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅಂಶಗಳು ನೋಡಿದರೆ, ಧರ್ಮ, ಬಣ್ಣ ಮತ್ತು ಹುಟ್ಟಿನ ಆಧಾರದ ಮೇಲೆ ಯಾವುದೇ ತಾರತಮ್ಯ ಮಾಡುವಂತಿಲ್ಲ. ಗವರ್ನರ್ ಜನರಲ್ ಕಾರ್ಯಾಂಗ ಸಭೆಗೆ ನ್ಯಾಯಾಂಗ ಪರಿಣತನನ್ನು ಸದಸ್ಯನಾಗಿ ನೇಮಕ ಮಾಡುವುದು ಈ ಒಂದು ಕಾಯ್ದೆಯ ಮುಖ್ಯ ಅಂಶಗಳಾಗಿರ್ತಕ್ಕಂಥದ್ದು. ಇನ್ನು 46ನೇ ಪ್ರಶ್ನೆ, ಕೇಂದ್ರ ಬಜೆಟ್ನಿಂದ ಪ್ರಾಂತೀಯ ಬಜೆಟ್ನನ್ನು ಬೇರ್ಪಡಿಸಿದಂತಹ ಕಾಯ್ದೆ 1919ರ ಭಾರತೀಯ ಕಾಯ್ದೆ ಇರತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ, ಪರಿಶಿಷ್ಟ ಪಂಗಡ ಮತ್ತು ಒಟ್ಟು ಮೀಸಲಾತಿಯನ್ನು ಹೆಚ್ಚಿಸಬಹುದು ಅಂತ ಕೊಟ್ಟಿದ್ದಾರೆ. ನಾಗಮೋಹನ್ ದಾಸ್ ಆಯೋಗ. 48ನೇ ಪ್ರಶ್ನೆ, ಚೋಳರನ್ನು ಪರಾಜಯಗೊಳಿಸಿ ರಾಮೇಶ್ವರದ ಮಿದವರೆಗೆ ವಿಜಯಯಾತ್ರೆಯನ್ನು ಕೈಗೊಂಡು ಅಲ್ಲಿ ವಿಜಯ ಸ್ತಂಭ ಹಾಗೂ ದೇವಾಲಯವನ್ನು ಸ್ಥಾಪಿಸಿದ ರಾಷ್ಟ್ರಕೂಟ ಅರಸ ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಆಪ್ಷನ್ ಡಿ, 3ನೇ ಕೃಷ್ಣ. ಎಲ್ಲೋರದಲ್ಲಿ 100 ಅಡಿ ಎತ್ತರದ ಏಕಶಿಲಾ ಮಂದಿರ ಕೈಲಾಸನಾಥ ದೇವಾಲಯವನ್ನು 1ನೇ ಕೃಷ್ಣ ನಿರ್ಮಾಣ ಮಾಡಿರತಕ್ಕಂಥದ್ದು. ಲೋಕಸಭೆಯ ಮೊದಲ ಅಧಿವೇಶನ ಮೇ 13, 1952. ಇಂದಿರಾ ಗಾಂಧಿಯವರು ಚಿಕ್ಕಮಗಳೂರು ಲೋಕಸಭಾ ಚುನಾವಣೆಯ ಒಂದು ಅಭ್ಯರ್ಥಿಯಾಗುವ ಮೊದಲು ಆ ಒಂದು ಕ್ಷೇತ್ರದ ಸಂಸತ್ ಸದಸ್ಯರು ಯಾರಾಗಿದ್ದಾರೆ ಅಂತ ಕೊಟ್ಟಿದ್ದಾರೆ. ಟಿ.ಬಿ. ಚಂದ್ರೇಗೌಡ ಅವರು. ಭಾರತದಲ್ಲಿ ಪರಮ್ ಎಂಬುದು ಸೂಪರ್ ಕಂಪ್ಯೂಟರನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆ ಸಿಡ್ಯಾಕ್ ಅವರು. ಗುಂಪಿಗೆ ಸೇರಿದ ಪದವನ್ನು ಗುರುತಿಸಿ ಎಂದು ಕೊಟ್ಟಿದ್ದಾರೆ. ಸ್ಕ್ಯಾನರ್, ಲೈಟ್ ಪೆನ್, ಮೌಸ್ ಇವು ಇನ್ಪುಟ್ ಆಗಿರ್ತಕ್ಕಂಥದ್ದು. ಅದರ ಪ್ರದರ್ಶಕ ಅಂದರೆ ಆಗಿರುವುದಿಲ್ಲ, ಅದು ಔಟ್ಪುಟ್ ಆಗಿರ್ತಕ್ಕಂಥದ್ದು. 54ನೇ ಪ್ರಶ್ನೆ, ಮೊದಲನೇ ಪೀಳಿಗೆಯ ಕಂಪ್ಯೂಟರ್ಗಳಲ್ಲಿ